ಎಲ್ಲರಿಗೆ ನಮಸ್ಕಾರ. ಇವಾಗ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಜಾಸ್ತಿ ಬರುತ್ತೆ. ಅವಾಗ ಏನು ಮಾಡಬೇಕು, ಸೈಡಲ್ಲಿ ಒಂದು ಡಾಟ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ನಾನು ಓನಾಗಿ ಹೇಳ್ತಾ ಇಲ್ಲ, ಅದು ನನಗೆ ಮತ್ತೆ ಕಾಮೆಂಟ್ ಬಂದಿತ್ತು ಏನು ಮಾಡೋದು ಅಂತ. ಕಂಪಲ್ಸರಿ ಹಾರ್ಮೋಲ್ ಡೌನ್ಗೆ ಒಂದು ಡಾಟ್ಸ್ ಹಾಕೋಬೇಕು. ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಜಾಸ್ತಿ ಬಂದರೆ 100% ಒಂದು ಡಾಟ್ ಬಂದೇ ಬರುತ್ತೆ. 4 ಡಾಟ್ ಬ್ಲೌಸ್ ಅಂತ ಅದಕ್ಕೆ ಅಂತಾರೆ, ಸರಿನಾ. ಆಮೇಲೆ ಫಿಟ್ಟಿಂಗು ಕರೆಕ್ಟಾಗಿ ನಿಮ್ಗೆ ಬರುತ್ತೆ. ಮ್ಯಾಕ್ಸಿಮಮ್ ಡಾಟು 1 ಇಂಚ್ ಒಳಗಡೆ ಇರಬೇಕು. ಜಾಸ್ತಿನ ಮಾಡಂಗೆ ಕಟಿಂಗ್ನ ಮಾಡ್ಕೋಬಾರ್ದು. ಮ್ಯಾಕ್ಸಿಮಮ್ ಅಂದರೆ 1/2 ಇಂಚು, ಡಬಲ್ ಫೋಲ್ಡ್ ಮೇಲೆ 1/2 ಇಂಚು ಈ ಥರ ಮಾಡಿಕೊಂಡು ಕಟಿಂಗ್ಸ್ನ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೋಬಾರ್ದು, ಯಾಕಂದರೆ ಫ್ರಂಟ್ ಪಾರ್ಟ್ ಕಡಿಮೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬ್ಯಾಕ್ ಪಾರ್ಟ್ಗಿಂತ ಕೂಡ. ಸೊ ಅದರ ಪರ್ಪಸ್ ಆಗಿ ಒಂದು ಅರ್ಧ 3/4 ಇಂಚು ಅಥವಾ 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು ಬ್ಯಾಕ್ ಪಾರ್ಟ್ಗಿಂತ. ಇದನ್ನು 4 ಡಾಟ್ ಬ್ಲೌಸಲ್ಲಿ ಕಂಪಲ್ಸರಿ ಈ ಫಾರ್ಮುಲಾ ಯೂಸ್ ಆಗುತ್ತೆ. ನೀವು ಯಾರಾದರೂ ಹೊಸದಾಗಿ ಮಿಷಿನ್ ಕಲರ್ ಇದ್ದರೆ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ಫ್ರಂಟ್ ಪಾರ್ಟೇ ಜಾಸ್ತಿ ಇರಬೇಕು, ಬ್ಯಾಕ್ ಪಾರ್ಟೇ ಕಡಿಮೆ ಇರಬೇಕು. ಬ್ಲೌಸು ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಅಂದರೆ ಒಂದು ವಿತ್ ಕ್ರಾಸ್ ಬೆಲ್ಟ್ ಹಿಡ್ಕೊಂಡೆ 1-1.5 ಇಂಚು, ಸಣ್ಣ ಇದ್ದವರಿಗೆ 1 ಇಂಚು, ದಪ್ಪ ಇದ್ದವ್ರಿಗೆ 1.5 ಇಂಚು ಫ್ರಂಟ್ ಪಾರ್ಟ್ ಜಾಸ್ತಿ ಇಟ್ಕೋಬೇಕು. ಆವಾಗಲೇ ಬ್ಲೌಸು ಪರ್ಫೆಕ್ಟು ಶೇಪ್ ಬರುತ್ತೆ, ಇಲ್ಲಾಂದರೆ ಶೇಪು ಬರಲ್ಲ. ಇದರ ಗಮನಕ್ಕೆ ಇಟ್ಕೊಂಡು ಫಿಟ್ಟಿಂಗ್ ಆದಮೇಲೆ ಕೂಡ ಒಂದ್ಸರಿ ಈ ಥರ ಮಿಡಿಲ್ ಚೆಸ್ಟ್ ಚೆಕ್ ಮಾಡ್ಕೋಬೇಕು. ಅವ್ರದ್ದು ಎಷ್ಟಿದ್ರೆ ಅಷ್ಟೇ ಬರಬೇಕು. ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಬಂದರೆ ಪರವಾಗಿಲ್ಲ, ಆಗಲಿ 1 ಇಂಚು 1.5 ಇಂಚು ಈ ಥರ ಹೆಚ್ಚಿಗೆ ಬಂದರೆ ಮಿಡಿಲ್ ಚೆಸ್ಟ್ ಲೂಸ್ ಆಗುತ್ತೆ. ಇದನ್ನೆಲ್ಲ ನೆನ್ಪಿಟ್ಕೊಂಡು ಆರ್ಮೋಲು ಫಿಟ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಸ್ಲೀವ್ಸು, ಸೆಕೆಂಡ್ ಆರ್ಮೋಲು, ಥರ್ಡ್ ವೆಸ್ಟು ಸೇಮ್ ಈ 3 ಮಾರ್ಕಿಂಗ್ ಕರೆಕ್ಟಾಗಿ ಇಟ್ಕೊಂಡೆ ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ, ಫಿಟ್ಟಿಂಗೂ ಮಾಡಬೇಕಾಗುತ್ತೆ.